ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗಿ, ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ. ಹೃದಯದ ತೀರಲ್ಲಿ ರಾಜರಂತೆ ನಿನ್ನ ಹೊತ್ತು ತಿರುಗಿಸಲೇನು. ನಾನು ಹೇಳಬೇಕು ಅಂದರೆ ಚಾಮರಾಜನಗರದ ರಥೋತ್ಸವದಲ್ಲಿ ಏನೋ ಒಂದು ಮ್ಯಾಟರ್ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಕಾರಣಾಂತರಗಳಿಂದ ಜಾತ್ರೆಗೆ ಹೋಗಿದ್ದೆ, ಬಟ್ ಅವತ್ತೊಂದು ವ್ಲಾಗ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಸಾರಿ ಫಾರ್ ದಟ್. ಸೊ ಏನು ಅದು ರಿವೀಲ್ ಮಾಡ್ತೀನಿ ಅಂದಿದ್ದು ಮ್ಯಾಟರು ಅಂದರೆ ಸೊ ಈ ವ್ಲಾಗ್ ಎಂಡಲ್ಲೇ ಹೇಳ್ತೀನಿ. ಸೊ ವೇಟ್ ಮಾಡ್ತೀರಿ ಅಲ್ಲಿವರೆಗೂ. ಇವತ್ತು ನಾನು ರಾಜು ಅವರು ಬ್ಯಾಂಗ್ಳೂರ್ ಹೋಗ್ತಾ ಇದ್ವಿ, ಸ್ವಲ್ಪ ವರ್ಕ್ ಇತ್ತು ಅಂತಂದ್ಬಿಟ್ಟು. ಸೊ ಹೋಗೋವರೆಗೂ ಟೈಮ್ ಪಾಸ್ ಮಾಡೋದು ಹೇಗೆ ಅಂತಂದ್ಬಿಟ್ಟು ಅಲ್ಲಿಂದ ಜಗಳ ಆಡ್ಕೊಂಡೇ ಬಂದ್ವಿ. ಸೊ ಓಕೆ, ಅವತ್ತು ಸಾಂಗ್ ಕಾಂಪಿಟೇಷನ್ದು ವ್ಲಾಗ್ ಮಾಡಿದ್ವಲ್ಲ, ಅದನ್ನು ಪಾರ್ಟು ಕಂಟಿನ್ಯೂ ಮಾಡೋಣ ಅಂತಂದ್ಬಿಟ್ಟು ರಾಜು ಅವರು ಹೇಳಿದ್ರು. ಸೊ ಓಕೆ ಅಂತಂದ್ಬಿಟ್ಟು ಚಾಲೆಂಜ್ ಎಕ್ಸೆಪ್ಟ್ ಮಾಡಿದ್ದೀವಿ ಇಬ್ಬರೂ. ಯಾರು ಗೆಲ್ತಾರೆ ಅವ್ರಿಗೆ ಸೋತವರು ಏನು ತಿನ್ನಕ್ಕೆ ಹೇಳ್ತಾರೆ ಅದೆಲ್ಲ ಕೊಡಿಸ್ಬೇಕು. ಸೊ ನೋಡೋಣ ಯಾರು ಗೆಲ್ತಾರೆ ಅಂತ. ಲೆಟ್ಸ್ ಗೋ. ರೆಡಿನಾ ರಾಜು ಅವರೇ? ಏನಾ ಅವರು ರೆಡಿ ಇದ್ದಾರೆ ಅಂತ ಅಷ್ಟೇ ಹೇಳ್ತಿರೋದು. ಸೊ ಓಕೆ, ಸಾಹೇಬ್ರು ರೆಡಿ ಆಗಿದ್ದಾರೆ. ಲೆಟ್ಸ್ ಗೋ. ಪ್ರೊಫೆಸರ್ ಕೂಡ रुको जरा सबर करो. ಪರವಾಗಿಲ್ಲ, ಇದಕ್ಕೆ ಅರ್ಧ ಕೊಡ್ತೀನಿ. ಸೊ 3ರಲ್ಲಿ 1.5 ಕರೆಕ್ಟಾಗಿ ಹೇಳಿದ್ದಾರೆ, 1.5 ತಪ್ಪಿಕೊಂಡಿದ್ದಾರೆ. ಕಿಚ್ಚು ಕಷ್ಟದೇ ಆಗ್ತಾರೆ ಲಾಸ್ಟ್ ಟೈಮ್ ಹೋಗ್ತಂಗೆ. ನೋಡೋಣ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಇದೆಲ್ಲ ಸಾಂಗ್ ನಂಗೆ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ದಡ್ಡಿ ಇರೋದು ಇದು ಸಾಂಗ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸತತ ಸನಿಹ ಬಂದರೂನು ಅದೇ ನೋಡ್ಬೇಕಾದ್ರೆ ಸನಿಹ ಬಂದರೂನು ಅದೇ ಬರುತ್ತೆ ನೋಡು. ಕರೆಕ್ಟಾಗಿ ಹೇಳ್ದೆ, ಬಂದರೂನು ಬರುತ್ತೆ ಒಂದೇ. ರೈಟ್, ಅದು ನಿನಗೂ ಅರ್ಧ ಮಾರ್ಕ್ಸ್ ಕೊಟ್ಟಿದ್ದಾನೆ ನಾನು. ಕಾಲ್ ಭಾಗನೂ ಕೊಡಲ್ಲ, ಯೋಚನೆ ಮಾಡ್ತೀನಿ. ನಿಂಗೆ
ಅರ್ಧ ಕೊಟ್ಟಿದ್ದಾನೆ. ನಾನು ಲಾಸ್ಟ್ ಬರುತ್ತಾ ಅನ್ನೋ ಬದಲು ಬರುವ ಅಂತಂದೆ ಇಷ್ಟೇ. ಕರೆಕ್ಟ್ ಇದು. ನಮ್ಗೆ ಪರ್ಫೆಕ್ಟ್ ನಾನು ಎಷ್ಟು ಈಸಿ ಸಾಂಗ್ಸ್ ಆಗ್ತೆ ಇಷ್ಟು ಹುಡುಕ್ತಾನೆ ಇವನು. ನಾನು ಹುಡುಕ್ಲೇ ಇಲ್ಲ. ಬೇಗ ಕೇಳಿಲ್ವಾ? ನನ್ನ ತಂಗಿ ಫಸ್ಟ್ ಫೇವ್ರೆಟ್ ಸಾಂಗ್ ಇದು, ಬಟ್ ಈಗಿಲ್ಲ ಅನ್ಸುತ್ತೆ. ಹೇಳು. ಅವೇ ಹೇಳ್ತಲ್ಲ, ಪರಿಚಯವಾದ ದಿನಗಳು. ಅದಾದ್ಮೇಲೆ ಮುಂದಕ್ಕೆ ಏನ ನೀವು ಮ್ಯೂಸಿಕ್ ಆದ್ಮೇಲೆ ತಾನೇ ಸ್ಟಾಪ್ ಮಾಡಿದ್ದು. ಸೋತೆ ಅಷ್ಟೇ. ನಂಗೆ ನಿಜ ಗೊತ್ತಾಗಿಲ್ಲ ಸಾಂಗ್. ಇದು ತುಂಬಾ ವರ್ಷಗಳಾಯ್ತು ಈ ಸಾಂಗ್ ಕೇಳಿ. ಸೋತಿ ಅನ್ಬಿಟ್ಟ. ಹೇಳು. ಸಂಜೆಯಲ್ಲಿ ಸಾಗರ ಚೆನ್ನ ಸಂಪಿಗೆಲ್ಲದ ಜೊತೆಯಲ್ಲಿ ಕುಂಕುಮವು ಚೆನ್ನ, ಇಂಪಾದ ಸ್ವರಗಳಿಗೆ ಗಮಕಗಳು ಚೆನ್ನ. ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ. ಈಕ್ವಲ್ ಹೇಳಿದ್ದೀವಿ. ನಾನು 1.5, ಇವನು 1.5. ಸೊ ಇಲ್ಲಿ ಯಾರು ಸೋತಿಲ್ಲ. ಏನಂತೀರಾ? ಈ ತರ ವಿಷಯ ಕೊಟ್ರಿ ಗೆದ್ದಿರೋದು ರಾಜು ಅವರೇ ಅಂತ ಹೇಳ್ತೀನಿ. ಬಿಕಾಸ್ ನನಗಿಂತ ಅವರೇ ಜಾಸ್ತಿ ಹೇಳಿದ್ದು, ಚೆನ್ನಾಗಿ ಹೇಳಿದ್ರು ಸಾಂಗ್ನ. ಬಟ್ ನಂಗೆ ಅಷ್ಟು ಸಾಂಗ್ಸ್ ಐಡಿಯಾ ಇಲ್ಲ. ಸೊ ನಾನೇ ಸೋತೆ ಅಂತ ಒಪ್ಕೋತೀನಿ. ಗೆದ್ದಿದ್ದವರೇ. ಸೊ ಅಲ್ಲಿ ಮುಂದೆ ಏನೇ ತಿಂದ್ರು ನಾನೇ ಕೊಡಿಸ್ತೀನಿ. ಬಟ್ ಪೇ ಮಾತ್ರ ಅವ್ರ ಫೋನಲ್ಲೇ ಮಾಡ್ತೀನಿ. ಜನ್ಮಕ್ಕೆ ಹೋಗೋ ಹೇಳಿದ್ದೆ ಒಂದು ವಿಚಾರ ರಿವೀಲ್ ಮಾಡ್ತೀನಿ ಅಂತಂದ್ಬಿಟ್ಟು. ಸೊ ಆಗಲೇ ಸಾರಿನೂ ಕೇಳಿದ್ದೆ. ಚಾಮರಾಜನಗರ ಜಾತ್ರೆದು ವ್ಲಾಗ್ ಮಾಡೋಕ್ಕಾಗಿಲ್ಲ, ಮಾಡ್ತೀನಿ ಅಂದ್ಬಿಟ್ಟು ಅಂತ. ಸೊ ಇನ್ನೊಂದ್ಸತಿ ಸಾರಿ ಕೇಳ್ತಿದ್ದೀನಿ. ಸಾರಿ ಫಾರ್ ದಟ್. ಯಾಕೆಂದ್ರೆ ನಾನು ಹೇಳಿದ್ದೆ ಮಾಡ್ತೀನಿ ಅಂತ. ನಾನೇ ಹುಷಾರು ತಪ್ಪಿದ ಕಾರಣದಿಂದ. ಆಮೇಲೆ ಅವತ್ತಿನ ಒಂದೇನೋ ಕೆಲಸ ಆಯಿತು. 2-3 ವ್ಲಾಗ್ ಬಿಟ್ಟು ಆ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಚಾಮರಾಜನಗರ ಜಾತ್ರೆಯಲ್ಲಿ ನಾವೇನು ಕೆಲಸ ಮಾಡಿದ್ದೀವಿ ಅಂತಂದ್ಬಿಟ್ಟು. ಸೊ ಜಾತ್ರೆದು ವ್ಲಾಗ್ ಮಾಡೋಕ್ಕಾಗಿಲ್ಲ. ಯಾವ ಕೆಲಸ ಮಾಡಿದ್ದೀವಿ ಅನ್ನೋದನ್ನ ವ್ಲಾಗಾಗಿ ಹಾಕ್ತೀನಿ. ಅದು ಹೇಗಿತ್ತು ಅಂತ ರಿವ್ಯೂ ನೀವು ಕೊಡಿ. ಸೊ ಏನು ವಿಚಾರ ರಿವೀಲ್ ಮಾಡಬೇಕು ಅಂದ್ಕೊಂಡಿದ್ದೆ ಅಂದರೆ ಅದನ್ನು ರಾಜು ಅವರೇ ಹೇಳ್ತಾರೆ. ಈ ಸರ್ ಅದೇ ಅವತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವ್ರು ಸಾರಿ ಕೇಳಬೇಕು ಅಂದ್ಕೊಂಡಿದ್ರು. ಈಗ ಕೇಳಿದ್ದಾರೆ. ಅದಕ್ಕೂ ಮುಂಚೆನೇ ವ್ಲಾಗಲ್ಲಿ ಹೇಳಿದೆ ಏನೋ ಒಂದು ವಿಚಾರ ರಿವೀಲ್ ಮಾಡ್ತೀನಿ ಅಂತ ಹೇಳಿ. ಅದೇನು ವಿಚಾರ ರಿವೀಲ್ ಮಾಡ್ತೀನಿ ಅಂದಿದ್ದೆ ನಾನು ಅಂತ. ಅದೇ ಆ ವಿಚಾರ ಏನಂದ್ರೆ ಇದುವರೆಗೂ ನಿಮ್ಗೆ ಅವ್ರು ಹೇಳಿರೋದಕ್ಕೆ ಸಾಧ್ಯ ಇಲ್ಲ ಅನ್ಕೋತೀನಿ. ಅದಕ್ಕೆ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಿದ್ದೀನಿ. ಅದವ್ರೆ ಮತ್ತು ಇಷ್ಟು ದಿನ ಇವರು ನಾನು ಫ್ರೆಂಡ್ಸ್ ಆಗಿದ್ವಿ. ಬಟ್ ನೆಕ್ಸ್ಟ್ ಫ್ಯೂಚರಲ್ಲೂ ನಾನು ಕಾಟಬೇಕು ಅಂತಂದ್ಬಿಟ್ಟು ನನ್ನ ಮದುವೆ ಆಗ್ತಾ ಇದ್ದಾರೆ. ಹೌದಾ? ಈ ತರ ಓವರ್ ಆಕ್ಟಿಂಗ್ ಎಲ್ಲ ಬೇಡ ಆಯ್ತಾ? ಈ ತರ ಓವರ್ ಆಕ್ಟಿಂಗ್ ಎಲ್ಲ ಮಾಡೋ ಅಂದ್ರೆ ಸಕ್ಕತ್ತಾಗಿ ಮಾಡ್ತಾರೆ. ಇದೇ ತರ ಸಾಂಗ್ ವ್ಲಾಗ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಲೈಫ್ ಟೈಮ್ ನಾನು ಕಾಟನ್ನ ಸಹಿಸ್ಕೊಳ್ಳೋಕ್ಕೆ ರೆಡಿ ಆಗಿದ್ದೀನಿ ಅಂತ ಅವರೇ ಒಪ್ಕೊಂಡಿದ್ದಾರೆ. ಒಪ್ಪಿಗೆ ಇದ್ದೀರಲ್ಲ? ಏನು ಮಾಡೋಕ್ಕಾಗಲ್ಲ, ಅನ್ಭವಿಸ್ಬೇಕು. ಅನ್ಭವಿಸೋಣ. ನನ್ನ ವ್ಲಾಗಲ್ಲಿ ಫ್ರೆಂಡ್ಸ್ ಆಗಿ ಕಾಣಿಸ್ಕೊತಾ ಇದ್ರು. ಸೊ ಇನ್ನು ಮುಂದೆ ಕಪಲ್ ಆಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಇನ್ನು ಮುಂದೆ ಫ್ರೆಂಡ್ ಆಗಿರಲ್ಲ. ಸೊ ಮದುವೆ ಡೇಟ್ ಯಾವಾಗ ಫಿಕ್ಸ್ ಆಗಿದೆ, ಮದುವೆ ಚೌಟ್ರಿ ಯಾವುದು, ಎಲ್ಲಿ ಮದುವೆ ನಡೆಯುತ್ತೆ ಎಲ್ಲಾನು ನೆಕ್ಸ್ಟ್ ಬರೋ ಅಂಥ ವ್ಲಾಗ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇವ್ರೇನಾದ್ರು ಅಭಿಪ್ರಾಯ ಹೇಳ್ತಾರಕ್ಕೆಲ್ಲ ಏನಾದ್ರು ಅಭಿಪ್ರಾಯ ಹೇಳ್ತೀರಾ ಸರ್? ಕೇಳುವುದಕ್ಕೂ ಇದು ಸಮಯವಲ್ಲ. ಕೇಳೋದಕ್ಕೂ ಸಮಯ ಇಲ್ಲ ಅಂದಿದ್ರೆ ಬೇಕು ಅಂತ ಕ್ಯಾಮ್ರಾ ಮುಂದೆನೆ ಹಿಂಗೆ ಓವರ್ ಆಗಿ ಆಡೋದು. ಕಿಟ್ ಟೈಮಲ್ಲೆಲ್ಲ ನಾರ್ಮಲ್ ಆಗಿ ಚೆನ್ನಾಗೇ ಮಾತಾಡ್ಕೊಂಡಿರ್ತಾರೆ. ಕ್ಯಾಮ್ರಾ ಮುಂದೆ ಬಂದ್ರೆ ಏನೋ ಅಂತಾರಲ್ಲ,
ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡ್ತೀಯ ಕಣಣ್ಣ ಅಂತ ಆ ಡೈಲಾಗೆ ಹಾಕಬೇಕು ಇವ್ರಿಗೆ. ನನ್ನ ತಂಗಿನೂ ಹಂಗೆ ರೇಗ್ಸೋದು, ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡ್ತೀರಾ ಜೀಜು ನೀವು ಅಂತಾನೆ. ಓಕೆ, ನಾವು ಬರಬೇಕಾಗಿದ್ದ ಪ್ಲೇಸು ಬಂದು ರೀಚ್ ಆಗಿದ್ದೀವಿ ಬ್ಯಾಂಗ್ಳೂರಲ್ಲಿ. ನಾನು ಚಾಮರಾಜನಗರ ಜಾತ್ರೆಯಲ್ಲಿ ರಿವೀಲ್ ಮಾಡಬೇಕು ಅಂದ್ಕೊಂಡಿದ್ದೆ ವಿಚಾರ. ಯಾಕೆ ಅದೇ ಜಾತ್ರೆ ಸೆಲೆಕ್ಟ್ ಮಾಡಿದೆ ಅಂದರೆ ಅದು ಆಷಾಢದಲ್ಲಿ ಬರೋ ಜಾತ್ರೆ. ಜಾತ್ರೆಗೆ ತುಂಬ ಬರೋದೆ ಹೊಸ್ದಾಗಿ ಮದುವೆ ಆಗಿರೋ ಗಂಡು ಹೆಣ್ಣುಗಳೇ ಜಾತ್ರೆಗೆ ತುಂಬ ಬರೋದು. ಸೊ ಅದೇ ಜಾತ್ರೆಯಲ್ಲಿ ಈ ವಿಚಾರ ರಿವೀಲ್ ಮಾಡೋಣ ಅಂದ್ಕೊಂಡೆ, ಬಟ್ ಮಾಡೋಕ್ಕೆ ಆಗಿಲ್ಲ. ಸೊ ಹೇಳಿದ್ನಲ್ಲ ಅವತ್ತೇನು ಕಿತಾಪತಿ ಮಾಡಿದ್ವಿ ಏನಿತ್ತು ಅನ್ನೋದು ನಾನು ನೆಕ್ಸ್ಟ್ ಬರೋ ವ್ಲಾಗಲ್ಲಿ ಹಾಕ್ತೀನಿ, ಅದಕ್ಕೆ ರಿವ್ಯೂ ನೀವೇ ಕೊಡಿ ಅಂತ ಹೇಳಿದ್ದೀನಿ. ಸೊ ಓಕೆ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನಮಸ್ತೆ. ಯಾವಾಗಲೂ ಸೇಮ್ ರಾಗ. ಓಕೆ ಗಾಯ್ಸ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಾರಿಜಾತವೇ